ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತೇನೆ. ಸ್ಟಾರ್ಟ್ ಮಾಡಿ. ಈ ಲೇಟೆಸ್ಟ್ ಆಗಿ ಈಗ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ಮಾಜಿ ಅತಿಥಿಗಳು ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ರಜತ್ ಅವರು ಮಾತಾಡ್ತಾ ಬರ್ತಾರೆ. ಹಾಗಾಗಿ ಅವರಿಗೆ ಸೆಂಡ್ ಅಪ್ ಪಾರ್ಟಿ ತರ ನಡೆಸ್ತಾರೆ ಎಲ್ಲರಿಗೂ, ಮನೆಯವ್ರಿಗೆ. ಹಾಗೂ ಅವರವರ ಹಿಂದಿನ ಅನುಭವಗಳನ್ನ ಎಲ್ಲರೂ ಹಂಚ್ಕೊಂತಾರ ಅಂತ ಹೇಳ್ಬೋದು ಇದರಲ್ಲಿ. ಅದೇ ರೀತಿ ಇದರಲ್ಲಿ ಬಿಗ್ ಬಾಸ್ ಮನೆಗೆ ಬಂದು ನಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡಿದೀವಿ ಅಂತಂದು ಎಲ್ಲಾ ಸ್ಪರ್ಧಿಗಳು ಹೇಳ್ತಾರೆ ಅಂತ ಹೇಳ್ಬೋದು. ಎರಡನೇದಾಗಿ ಮಂಜಾನ ಅವ್ರು ಹೇಳ್ತಾರೆ, ಅವ್ರೇನಂದ್ರೆ ಈ ಬಿಗ್ ಬಾಸ್ ಮನೆ ಶೋ ಬಂದ ಮೇಲಿಂದ ನನಗೊಂದು ಗೌರವ ಸಿಕ್ಕಿದೆ. ಒಂದು ಎಲ್ಲೇ ಹೋದ್ರು ಯಾರ ನೋಡಿದ್ರು ನಿಂತು ಬಿಟ್ಟು ಮಾತಾಡಿಸ್ತಾರ ಅನ್ನೋದೊಂದು ಕೊಟ್ಟಿದ್ ನನ್ಗೆ ಬಿಗ್ ಬಾಸ್ ಅಂತ ಹೇಳ್ತಾರೆ. ಅದೇ ರೀತಿ ಅವರು ಮೋಕ್ಷಿತ್ ಅವರು ಬರ್ತಾರೆ, ಈ ಬಿಗ್ ಬಾಸ್ ಮನೆ ಶೋ ಬಂದ ಮೇಲೆ ಅಂತೂ ನನಗಂತೂ ಫುಲ್ ರೆಸ್ಪೆಕ್ಟ್ ಇದೆ ಹೊರಗಡೆ. ಈ ಬಿಗ್ ಬಾಸ್ ಮನೆಗೆ ಬಂದಿದ್ದು ತಲೆ ಎತ್ತಿ ನಡೆಯೋ ತರ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಂದ್ರೆ ಅದು ಬಿಗ್ ಬಾಸ್ ಮನೆ ಅಂತ ಹೇಳ್ಬೋದು. ಅದೇ ರೀತಿ ಚೈತ್ರಾಕರು ಬರ್ತಾರೆ. ಬೇರೆ ಯಾರಿಗೆ ಏನ್ ಕೊಟ್ಟಿದಾರ ನಂಗೆ ಗೊತ್ತಿಲ್ಲ, ಆದ್ರೂ ನನಗೆ ಈ ಬಿಗ್ ಬಾಸ್ ಮನೆ ಬಂದ್ಮೇಲೆ ತುಂಬಾ ರೀತಿಯಿಂದ ಅದನ್ನ ತಿದ್ಕೊಂಡಿದೀನಿ. ಈ ಬಿಗ್ ಬಾಸ್ ಮನೆ ಬಂದಿನ ಏನೋ ಒಂದು ತಲೆ ಎತ್ತುವಂತ ಕೆಲಸ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಟೋಟಲ್ ಆಗಿ ಈ ಎಪಿಸೋಡ್ ಅಲ್ಲಿ ಮಾತ್ರ ತುಂಬಾ ಅತಿಥಿಗಳು ಸೀಸನ್ ಆಡದಂಗೆ ಆಟನ ಮತ್ತೆ ಈ ಸೀಸನ್ ಬಂದಂತ ಕಾಟಗಳೆಲ್ಲ ನೋಡಿದ್ರೆ ಇವರು ಕೋಪಿಸ್ಟ್ರು ಅಂತ ಅನಿಸ್ಬೋದು. ಇದರಲ್ಲಿ ಯಾರು ಕೋಪಿಸ್ಟ್ರು ಅಂತಂದು ಹೇಳಕ್ ಬರಲ್ಲ, ಯಾಕಂದ್ರೆ ಅವ್ರು ಕೊಟ್ಟಿರೋಂತ ಆಟ ಆಗಿರ್ಬೋದು, ಅವ್ರು ಮಾತಾಡೋಂತ ಮಾತಾಗಿರ್ಬೋದು, ಯಾರನ್ನು ಕೂಡ ಹರ್ಟ್ ಮಾಡಿರ್ಬೋದು. ಆದ್ರೆ ಕೆಲವೊಟ್ಟು ಸಮಯ ಸಂದರ್ಭಗಳಲ್ಲಿ ಅವ್ರು ತಕ್ಕಂತೆ ಆಡ್ಬೇಕಂತಂದು ಅವರು ಗೊತ್ತಿದ್ದು ಆಡ್ತಾ ಇದಾರೆ ಅಂತಂದು ಅನ್ಕೋಬಹುದು, ಹೇಳ್ಬೋದು. ಟೈಮ್ ಅನ್ನೋದು ಎಷ್ಟು ಇದೆ ನಿಜ ಅಂತಂದು ಈ ಶೋ ನೋಡಿದ್ರೆ ಪಕ್ಕ ಗೊತ್ತಾಗ್ತದೆ ಗೈಸ್. ಇದೇ ರೀತಿ ಯಾರಾದ್ರೂ ಚಾನೆಲ್ ಹೊಸಬ್ರು ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಈ ವಿಡಿಯೋ ಏನ್ ಅನಿಸ್ತು ಅಥವಾ ನಿಮ್ಗೆ ಯಾರ ಬಗ್ಗೆ ಏನ್ ಅನಿಸ್ತಾ ಇದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಗೈಸ್. ಸಿಗುವ ಮತ್ತೆ ಹೊಸ ವಿಡಿಯೋದಲ್ಲಿ. ಬಾಯ್ ಗೈಸ್, ಲವ್ ಯು.